ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿಶ್ರುತ್ ವರ್ಲ್ಡ್ ಬೈ ಮಮ್ಮ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಇದು ನಮ್ಮ ಮನೆ ಹತ್ರ ಗಣೇಶ ಹಬ್ಬದ ಪ್ರಯುಕ್ತ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಇದು ಲಾಸ್ಟ್ ಡೇ ಕಾಂಪಿಟೇಷನ್, ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ರು. ಸೊ ಇದರಲ್ಲಿ ಯಾರು ಫಸ್ಟ್ ಯಾರು ಸೆಕೆಂಡ್ ಬಂದಿರ್ಬೋದು ಅಂತ ಈ ರಂಗೋಲಿಗಳಲ್ಲೆಲ್ಲ ಕೊನೆವರೆಗೂ ನೋಡಿ ಕಾಮೆಂಟ್ ಮಾಡಿ ಯಾರು ಫಸ್ಟ್ ಆ್ಯಂಡ್ ಯಾರು ಸೆಕೆಂಡ್ ಬಂದಿದ್ರು ಅಂತ ಹೇಳಿಬಿಟ್ಟು. ಮತ್ತು ಈ ಥರ ಬಂದು ನಾನು ಯಾವತ್ತೂ ನೋಡೇ ಇದ್ದಿಲ್ಲ. ಗಣೇಶ ಫೆಸ್ಟಿವಲ್ಗೆ ಈ ಥರ ಎಲ್ಲ ಕಾಂಪಿಟೇಷನ್ಸ್ ಇಟ್ಟು ಆಲ್ಮೋಸ್ಟ್ 27th ಹಬ್ಬ ಇದ್ದಿದ್ದು. ಸೊ 27th ಹಿಡಿದು 6th ಸೆಪ್ಟೆಂಬರ್ 6th ಗಣೇಶನ ಕೂರಿಸಿ ಡೈಲಿ ಒಂದೊಂದು ಆ್ಯಕ್ಟಿವಿಟಿ, ಸಿಂಗಿಂಗ್ ಆಗಿರ್ಬೋದು, ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಆ್ಯಕ್ಟಿವಿಟೀಸ್ ಇರ್ಬೋದು, ಕೋಲಾಟ, ಈ ಥರ ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾಯಿದ್ರು. ಅದು ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಮಕ್ಕಳಿಗೆಲ್ಲ ಒಂಥರ ಅವ್ರಿಗೆ ಖುಷಿ ಕೊಡ್ತಾಯಿತ್ತು ಡೈಲಿ ಒಂದೊಂದು ಥರ ಆ್ಯಕ್ಟಿವಿಟೀಸ್ ಅಂತ ಹೇಳಿಬಿಟ್ಟು. ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಇದು ಮನೆ ಪಕ್ಕದಲ್ಲೇ ಮಾಡ್ತಾ ಇರೋದ್ರಿಂದ ಡೈಲಿ ನಾನು ತುಂಬ ದೂರ ಹೋಗೋ ಅವಶ್ಯಕತೆ ಇದ್ದಿಲ್ಲ. ಸೊ ಇಲ್ಲೇ ಅಲ್ವಾ, ಆಚೆ ಹೋಗೋಷ್ಟ್ರೊಳಗಡೆ ಎಲ್ಲ ಕಾಣಿಸ್ತಾ ಇತ್ತು. ಆಚೆನೇ ಆ್ಯಕ್ಟಿವಿಟೀಸ್ ಮಾಡಿಸ್ತಾಯಿದ್ರು ನಮ್ಮ ಮನೆ ಮುಂದೆನೇ. ತುಂಬ ಚೆನ್ನಾಗಿತ್ತು. ಈ ಥರ ನಾನು ಸಂಕ್ರಾಂತಿಗೆ ಬೇರೆ ಊರುಗಳಲ್ಲೆಲ್ಲ ಮಾಡ್ತಾರೆ ಅಂತ ಐಡಿಯಾ ಇತ್ತು. ನಮ್ಮೂರಲ್ಲಿ ಮಾಡ್ತಾ ಇದ್ದಿಲ್ಲ. ಬಟ್ ಈ ಲೇಔಟಲ್ಲಿ ಬಂದಮೇಲೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ, ಯಾವ ಥರ ಮಾಡ್ತಾರೆ ನೋಡಬೇಕಪ್ಪ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ಡೈಲಿ ಈ ರಂಗೋಲಿ ಬಂದು ನಮ್ಮ ಮನೆ ಮುಂದೆ ಡೈಲಿ ಈವ್ನಿಂಗ್ ಆಗೋಷ್ಟೊತ್ತಿಗೆ ಒಂದೊಂದು ಕಾಂಪಿಟೇಷನ್ನು ಮಕ್ಕಳನ್ನೆಲ್ಲ ಅನೌನ್ಸ್ ಮಾಡ್ತಾಯಿದ್ರು ಮೈಕಲ್ಲಿ ಬನ್ನಿ ಅಂತ ಹೇಳಿಬಿಟ್ಟು. ದೊಡ್ಡವರು ಕೂಡ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ವಿಶ್ರುತ್ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಅವರು ಅಲ್ಲಿ ಸಾಂಗ್ಸ್ ಹಾಕೋಂಗಿಲ್ಲ, ಫುಲ್ಲು ಬಾಗಿಲು ತೆಗಿ ಅಂತ ಓಡಿ ಆಚೆ ಹೋಗ್ತಾಯಿದ್ದ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾಂಪಿಟೇಟ್ ಮಾಡ್ತಾಯಿದ್ರು ಎಲ್ಲ, ದೊಡ್ಡವರಾಗಲಿ ಚಿಕ್ಕವರಾಗಲಿ. ಇಲ್ಲಿನ ಇವರು ಯಾರು ಈ ಫೆಸ್ಟಿವಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡಿರೋವ್ರಿಗಂತೂ ತುಂಬಾ ಥ್ಯಾಂಕ್ ಯು ಹೇಳಬೇಕು. ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿದರು. ಒಂದು ದಿನ ಹಿಂಸೆ ಇಲ್ದಿರ, ಗಲಾಟೆಗಳಿಲ್ದಿರ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಮೋರೋವರ್ ಲಾಸ್ಟ್ ರಂಗೋಲಿ ಅಂತೂ ಸಖತ್ತಾಗಿದೆ.